ವರ್ಷ ಬಿಸು ಪರ್ವ ಅಂದ್ರೆ ತುಳುವರಿಗೆ ಕ್ಯಾಲೆಂಡರ್ ಬದಲಾಗುವುದಲ್ಲ, ಸೂರ್ಯನ ನಡಿಗೆಯನ್ನ ಪಗ್ಗುವಿನಿಂದ ಸುಗ್ಗಿಯವರೆಗೆ ಲೆಕ್ಕಾಚಾರ ಹಾಕಿ ಬದುಕನ್ನ ಸಂಭ್ರಮಿಸುವ ಪರಿ. ಪ್ರಕೃತಿಯನ್ನೇ ದೇವರಾಗಿ ಕಾಣುವ ತುಳುವರ ಯುಗಾದಿ ಅಂದ್ರೆ ಬಿಸುಕಣಿಯಿಂದ ಬಿಸು ತಮ್ಮೆಣದವರೆಗಿನ ಸಿರಿವಂತ ಆಚರಣೆ ನಿಮ್ಮ ಮುಂದೆ. ಚಂದ್ರನ ಚಲನೆಯ ಬದಲಿಗೆ ಸೂರ್ಯನ ಸಂಕ್ರಮಣವನ್ನ ಆಧರಿಸಿ ಕಾಲಗಣನೆ ಮಾಡುವುದು ತುಳುನಾಡಿನ ಸಂಸ್ಕೃತಿಯ ವೈಶಿಷ್ಟ್ಯ. ಹೀಗಾಗಿಯೇ ತುಳುವರಿಗೆ ಸೌರಮಾನ ಯುಗಾದಿ ಅಥವಾ ಬಿಸು ಪರ್ವ ಅಂದ್ರೆ ವಿಶೇಷ ಸ್ಥಾನ. ಕೆಡ್ಡೆಸದ ವೇಳೆ ಋತುಮತಿಯಾದ ಭೂಮಿ ತಾಯಿ ಪಗ್ಗು ತಿಂಗಳಲ್ಲಿ ಫಲ ನೀಡುತ್ತಾಳೆ ಎನ್ನುವುದು ಪ್ರಕೃತಿ ಆರಾಧಕರ ತುಳುವರ ನಂಬಿಕೆ. ಅದೇ ರೀತಿ ಮಾವು, ಹಲಸು, ಗೇರು ಹೀಗೆ ಹಣ್ಣು ತರಕಾರಿಗಳಿಂದ ಸಮೃದ್ಧವಾದ ನಿಸರ್ಗವು ತನ್ನ ಮಡಿಲನ್ನ ತುಂಬಿಸಿಕೊಂಡಿರುತ್ತಾಳೆ. ಮೇಷ ಸಂಕ್ರಾಂತಿಯ ಮರುದಿನ ಆಚರಿಸಲಾಗುವ ಬಿಸು ಅತ್ಯಂತ ಪವಿತ್ರ ದಿನ. ಹೀಗಾಗಿಯೇ ಯುಗಾದಿಯಂದು ಮಕ್ಕಳಿಗೆ ಕಿವಿ ಚುಚ್ಚಿಸುವುದರಿಂದ ಹಿಡಿದು ಹೊಸ ಕೆಲಸ ಆರಂಭಿಸುವವರೆಗೆ ಮುಹೂರ್ತ ನೋಡುವ ಸಂಪ್ರದಾಯವಿಲ್ಲ. ಬೇವು ಬೆಲ್ಲದ ಹಬ್ಬದಲ್ಲಿ ಬಿಸುಕಣಿ, ಬಿಸುದಾನ, ಬಿಸುತ್ತಾನಿ ಕೈಬಿತ್ತು ಪಾಡುನ ಕ್ರಮ, ಬಿಸು ತಮ್ಮೆನ, ಬಿಸು ಅಟಿಲ ಹೀಗೆ ವೈವಿಧ್ಯಮಯ ಆಚರಣೆಗಳ ಮೂಲಕ ತುಳುನಾಡಿನ ಕೃಷಿ ಸಂಸ್ಕೃತಿ ಮತ್ತು ಸಮೃದ್ಧಿಯ ಸಾರವನ್ನ ಬಿಸು ಹಬ್ಬವು ಜಗತ್ತಿಗೆ ಸಾರುತ್ತದೆ. ಕೆಡ್ಡಿಸಿದ ಕರೆಗಾಳಿಗೆ ಮೈದುಂಬಿ ಹೂ ಬಿಟ್ಟ ಮರಗಿಡಗಳು ಬಿಸು ಪರ್ವದ ವೇಳೆಗೆ ಕಾಯಿ ಮಾಗಿ ಫಲಗಳಿಂದ ಕಂಗೊಳಿಸುತ್ತಿರುತ್ತವೆ. ಪ್ರಕೃತಿ ದೇವಿಯ ಮಡಿಲಲ್ಲಿ ಬಂಗಾರದಂತಹ ಕೊನ್ನೆ ಹೂ ಮತ್ತು ನಟ್ಟಿಯ ಸಮೃದ್ಧ ಫಸಲುಗಳು ನಮ್ಮನ್ನ ಕೈ ಬೀಸಿ ಕರೆಯುವ ಹೊತ್ತು. ಬಿಸು ಹಬ್ಬದ ಮುನ್ನ ದಿನದಂದು ರಾತ್ರಿ ಅಥವಾ ಬಿಸುವಿನ ಮುಂಜಾನೆ ಮನೆಯ ಯಜಮಾನ ಅಥವಾ ಮನೆಯ ಹಿರಿಯ ಸದಸ್ಯರು ಮಾವು, ಗುಜ್ಜೆ, ಬಾಳೆ, ಗೇರುಹಣ್ಣು ಬೆಳೆದಂತಹ ತರಕಾರಿ, ವೀಳ್ಯದೆಲೆ, ಅಡಿಕೆ, ಹೂವು, ಹೊಸ ಬಟ್ಟೆ, ಒಡವೆ, ಹಣ, ಕನ್ನಡಿ ಹೀಗೆ ಸಮೃದ್ಧಿಯ ಸಂಕೇತವಾದ ವಸ್ತುಗಳನ್ನ ದೇವರ ಮುಂದಿಟ್ಟು ನಂದಾದೀಪವನ್ನು ಹಚ್ಚಿಡುತ್ತಾರೆ. ಬಿಸುವಿನ ಮುಂಜಾನೆ ಎದ್ದ ತಕ್ಷಣ ಮಕ್ಕಳಿಗೆ ಇದನ್ನು ತೋರಿಸುವ ಕ್ರಮ ತುಳುನಾಡಿನಾದ್ಯಂತ ಇದೆ. ಬಿಸು ಹಬ್ಬದ ದಿನ ಬೆಳಗ್ಗೆ ಎದ್ದು ಅಭ್ಯಂಕನ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಮನೆ ಮಂದಿಯೆಲ್ಲರೂ ಸಿರಿ ಸಂಪತ್ತಿನ ಸಂಕೇತವಾದ ಬಿಸುಕಣಿ ಮುಂದೆ ನಮಸ್ಕರಿಸುತ್ತಾರೆ. ದೀಪದ ಬೆಳಕಿನಲ್ಲಿ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳುತ್ತಾರೆ. ಹೊಸ ವರ್ಷವು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಪ್ರಾರ್ಥಿಸುತ್ತಾರೆ. ಆಮೇಲೆ ಮನೆ ಮಂದಿ ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುವ ಪದ್ಧತಿಯೂ ಇದ್ದು, ಈ ವೇಳೆ ಮನೆಯ ಮಕ್ಕಳಿಗೆ ಕೈ ಕಾಣಿಕೆ ಹಾಗೂ ಬಡವರಿಗೆ ಯಜಮಾನ ಬಿಸು ದಾನವನ್ನ ನೀಡುತ್ತಾರೆ. ಬೇಸಾಯ ಮಾಡುವವರು ಕೈಬಿತ್ತು ಅಂದ್ರೆ ಬಿತ್ತನೆ ಕಾರ್ಯಕ್ಕೆ ಅಂದೇ ಚಾಲನೆ ನೀಡುತ್ತಾರೆ. ಕೆಲವೆಡೆ ನಾಗ, ದೈವದೇವರಿಗೆ ತಂಬಿಲ್ಲ, ಪರ್ವ ಬಳಸುವ ಕ್ರಮವೂ ಇದೆ. ಇನ್ನು ಬಿಸುವಿನ ದಿನ ಹಿತ್ತಿಲಲ್ಲೇ ಬೆಳೆದ ತರಕಾರಿಗಳನ್ನ ಬಳಸಿ ವಿಶೇಷವಾದ ಖಾದ್ಯಗಳನ್ನ ತಯಾರಿಸಲಾಗುತ್ತದೆ. ಅದರಲ್ಲೂ ವಿಶೇಷವಾಗಿ ಎಳೆ ಗೇರು ಬೀಜಗಳನ್ನ ಕೊಯ್ದು ತಂದು ತಯಾರಿಸುವ ಪಾಯಸಕ್ಕೆ ಯುಗಾದಿಯಂದು ವಿಶಿಷ್ಟವಾದ ಸ್ಥಾನವಿದೆ. ಆ ರುಚಿಯಿಲ್ಲದೆ ಬಿಸು ಅಟಿಲ್ ಪೂರ್ಣವಾಗುವುದೇ ಇಲ್ಲ. ಹೀಗೆ ಸಿದ್ಧವಾದ ಅಡಿಗೆಯನ್ನ ಮನೆ ಮಂದಿಯೆಲ್ಲ ಸಡಗರದಿಂದ ಜೊತೆಯಾಗಿ ಕುಳಿತು ಬಾಳೆ ಎಲೆಯಲ್ಲಿ ಊಟ ಮಾಡುವುದೇ ಒಂದು ಪರಮಾನಂದ. ಬಿಸು ಪರ್ವದಲ್ಲಿ ಹಿರಿಯರ ಪ್ರೀತಿ ಮತ್ತು ಕೃಷಿ ಸಂಸ್ಕೃತಿಯ ಸಾರ ಅಡಗಿದೆ. ಆಧುನಿಕತೆಯ ಸುಲಿಗಾಳಿಗೆ ಸಿಲುಕಿ ಹಲವು ಆಚರಣೆಗಳು ಅಡಕತ್ತರಿಗೆ ಸಿಲುಕಿದ್ರೂ ಹಲವೆಡೆ ಇಂದಿಗೂ ಸಂಪ್ರದಾಯಬದ್ಧವಾಗಿ ಬಿಸು ಪರ್ವವನ್ನ ಆಚರಿಸಲಾಗುತ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಸು ಪರ್ವದ ಸಂಭ್ರಮ. ತುಳುನಾಡಿನಲ್ಲಿ ಹೊಸ ವರ್ಷ ಬದಲಾವಣೆಯ ಪರ್ವದಲ್ಲಿದ್ರೂ ಕೂಡ ತುಳುವರು ತಮ್ಮ ಮೂಲ ಸಂಸ್ಕೃತಿಯ ಬೇರುಗಳನ್ನ ಮಾತ್ರ ಇನ್ನೂ ಮರೆತಿಲ್ಲ. ಡೇ ಟು ಡೇ ನ್ಯೂಸ್ ಜೊತೆ ನಾನು ಮಾನಸ ಪುದುವೆಟ್ಟು.